ಏನಮ್ಮ ಏನು ಹೇಳಕತ್ತೀನಿ ನೀನು ಹೇಳಕತ್ತಿರೋದೆಲ್ಲ ನಿಜಾನ? ಹ್ಞೂ ಮಮ್ಮಿ, ನಾನು ಯಾಕೆ ಸುಳ್ಳು ಹೇಳಿ ಇಂಥ ವಿಷಯದಾಗ? ಈಗ ಏನು ಮಾಡೋದು ಮಮ್ಮಿ? ತಡಿಯವ, ನಿಮ್ಮ ಅಕ್ಕ ಬರಲಿ, ಇದು ನಾವು ಇಬ್ಬರ ನಿರ್ಧಾರ ತಗೊಳೋದಲ್ಲ. ಅಲ್ಲ, ಅವಳು ಹಂಗೆ ಪ್ರೀತಿ ಮಾಡಂಗಿದ್ರ ಇಲ್ಲಿ ಯಾಕೆ ಬಂದು ನೋಡ್ಬೇಕಾಗಿತ್ತು? ಅವ್ರ ಅಮ್ಮನ ಹತ್ರ ಬಾಯ್ಬಿಟ್ಟು ಹೇಳಬೇಕಾಗಿತ್ತು. ಈಗ ಅವನೇನೋ ಅವ್ರ ಅಮ್ಮಗೆ ಬೇಜಾರಾಗ್ಬಾರ್ದು ಮದುವೆ ಅಕ್ಕನ, ಆದ್ರೆ ಬೇರೆ ಹುಡುಗಿನ ಪ್ರೀತಿ ಮಾಡಿ ನಿನ್ನ ಜೊತೆಗೆ ಹೆಂಗೆ ಖುಷಿಯಾಗಿರ್ತಾನ ಅವನು? ನೀನು ಅಳಬೇಡವ, ಸುಮ್ಮನಿರು. ಏನಾಯ್ತು? ನೀವು ಮದುವೆಗಿನ್ನ ಮುಂಚೆ ಗೊತ್ತಾಗೈತಿ, ಚಲೋ ಬಿಡು ಅತ್ತಾಗ, ದೇವರು ನಮ್ಮ ಕಡೆ ಅದಾನ. ಅಕಸ್ಮಾತ್ ಮದುವೆ ಆಗಿಂದ ಗೊತ್ತಾಗಿದ್ರೆ ಏನು ಮಾಡೋಕ್ಕಾಗಿತ್ತು? ಬಿಟ್ಟು ಬರ್ತಿದ್ದೆ ಅವನ್ನ, ಬಿಟ್ಟು ಬರೋಕ್ಕೂ ಹಾಕೋದಿಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ಹೆಂಗ ದೇವರು ನಮ್ಮ ಕಡೆ ಅದಾನ, ಅದಕ್ಕಾಗಿ ನಮ್ಮ ಮದುವೆಗಿನ್ನ ಮುಂಚೆನ ಗೊತ್ತಾಗೈತಿ. ಇದೆಲ್ಲ ಗೊತ್ತಾದ್ಮೇಲೆ ನಿಮ್ಮಪ್ಪ ಅಂತರೂ ಅವ್ರ ಸಂಬಂಧ ಬೆಳೆಸೋಣ ಅಂತಂದು ನಿಜವಾಗ್ಲೂ ಅನ್ನಂಗಿಲ್ಲ. ಯಾಕಂದ್ರೆ ನೀನು ಅಂತ 5-6 ವರ್ಷದಿಂದ ಪ್ರೀತಿ ಮಾಡ್ಯಾರ ಅಂತಂದು, ಅಷ್ಟು ವರ್ಷದಿಂದ ಪ್ರೀತಿ ಮಾಡಿದವರು ಈಗ ನಿನ್ನ ಜೊತೆಗೆ ಹೆಂಗೆ ಚೆನ್ನಾಗಿರ್ತಾರ? ಅದಲ್ದ ಹುಡುಗಿನ ಬಂದು ಹಿಂಗೆ ನಾನು ಅವ್ರನ್ನ ಮದುವೆ ಆಗೋದು, ಅವ್ರನ್ನ ಬಿಟ್ಕೊಡ್ರಿ ಅಂತಂದು ಕೇಳ್ಯಾರ ಅಂತಂದು ಹೇಳ್ತಿ. ನೋಡಂತೇಳಿ ನಿಮ್ಮಪ್ಪ ಬರಲಿ, ನಾಳೆ ಬಂದಾಗ ಅವ್ರನ್ನೂ ಬೇಕಾದ್ರೆ ಫೋನ್ ಮಾಡಿ ಎಲ್ಲಾರ ಇಲ್ಲೇ ಕರೆಸಿ ಮಾತಾಡೋಣಂತ. ನೀನು ಬೇಜಾರು ಮಾಡ್ಕೋಬೇಡ ಮಮ್ಮಿ. ಇಲ್ಲವ, ನಾನು ಬೇಜಾರು ಮಾಡ್ಕೊಳಲ್ಲ. ಯಾಕಂದ್ರೆ ಮುಂದಾಗ ಅನಾಹುತನ ಆ ದೇವ್ರಿಗೆ ತಪ್ಸಕತ್ತಾನ. ನನಗೇನು ಖುಷಿ ಆಗುತ್ತೆ ನೋಡಂಗೆ ನೋಡಿದ್ರೆ. ಅಲ್ಲ, ಮೊದಲೇ ಸಂಬಂಧನ ಹಿಂಗೆ ಕೈ ತಪ್ಪೋತಂದು ಬೇಜಾರಾಕತಿ, ಎಲ್ಲ ಫಿಕ್ಸ್ ಆದಮೇಲೆ ಹಿಂಗೆ ಆತಂತಂದು. ಆದರೆ ಏನು ಮಾಡೋಕ್ಕಾಗತ್ತಿ? ಹಿಂಗೆ ಅವನು ಬೇರೆ ಹುಡುಗಿನ ಪ್ರೀತಿಸಕತ್ತಾನ, ಆ ಹುಡುಗಿನ ಅವ್ನು ಪ್ರೀತಿಸಕತ್ತಂದ್ರೆ ಅವರಿಬ್ಬರನ್ನು ದೂರ ಮಾಡಿ ನೀನು ಹೋದ್ರೆ ಅದು ಚೆನ್ನಾಗಿರಂಗಿಲ್ಲ. ಇಲ್ಲ ಆ ಹುಡುಗ ಬಾಯಿ ಬಿಟ್ಟಾರ ಹೇಳಬೇಕಾಗಿತ್ತು. ನೋಡಂತಡಿ, ನಿಮ್ಮಪ್ಪ ಬಂದ್ಮೇಲೆ ಮಾತಾಡೋಣಂತ. ರೀ, ಏನು ಬರೋಕ್ಕೆ ಹೇಳಿರಾ ಅವ್ರಿಗೆ? ಹಾಂ ಹೇಳೀನಿ, ಬರ್ತಾರಂತೆ. ಬಾರಪ್ಪ, ಬಾ ಕೂತ್ಕ. ನಿಮ್ಮ ತಾಯಿಯರು ಬಂದಿಲ್ಲೇನಪ್ಪ? ಇಲ್ಲ ಅಂಕಲ್, ಅವರು ನನಗೆ ಮುಖ ತೋರ್ಸೋಕೆ ಒಂಥರಾಗೈತಿ. ನೀನು ಬಾಯಿ ಬಿಟ್ಟಾದ್ರೂ ನನ್ನ ಹತ್ರ ವಿಷಯ ಹೇಳಬೇಕಾಗಿತ್ತು. ನೀನು ಹಿಂಗೆಲ್ಲ ಮಾಡಬಾರ್ದಾಗಿತ್ತು. ನಾವು ಹುಡುಗಿ ನೋಡೋಕೆ ಹೋಗಿ ಈಗ ಎಲ್ಲ ಒಪ್ಕೊಂಡು ಬಂದು ಈಗ ಅಂದ್ರೆ ಅವ್ರಿಗೆ ಹೆಂಗೆ ಬೇಜಾರಾಕತಿ. ನಾನು ಬರಲ್ಲಪ್ಪ, ಅದೇನು ಮಾತಾಡ್ಕೊಂಡು ಬರ್ತೀನಿ, ನಾನು ಮಾತಾಡ್ಕೊಂಡು ಹೋಗು ಅಂತಂದ್ರು. ಅಲ್ಲಪ್ಪ, ನೀನು ಒಂದು ಮಾತು ನಿಮ್ಮ ತಾಯಿಯರ ಹತ್ರ ಮಾತಾಡಿ ಅವ್ರು ಒಪ್ಪಿಲ್ಲ ಅಂತಂದ್ರೆ ಬೇಕಾದ್ರೆ ಅವ್ರು ಹೆಂಗೆ ಹತ್ರ ಹಂಗೆ ಇದು ಮಾಡಬೇಕಾಗಿತ್ತು ನೀನು. ಅಥವಾ ಇಲ್ಲ ನಮ್ಮ ಹತ್ರ, ನಮ್ಮ ಮಗಳ ಹತ್ರನಾದರೂ ಹಿಂಗ ಅಂತಂದು ಹೇಳ್ಬೇಕಾಗಿತ್ತು. ನೀನು ಯಾರೋ ಹುಡುಗಿನ ಪ್ರೀತಿ ಮಾಡಿ ನನ್ನ ಮಗಳ ಮದುವೆ ಆಗಿ ಹೆಂಗೆ ಖುಷಿಯಾಗಿರೋಕ್ಕಾಗತ್ತಪ್ಪ? ಹೌದು ಅಂಕಲ್, ನಾನು ಮಾಡಿದ ತಪ್ಪೈತಿ. ಅದಕ್ಕೆ ನಾನು ಮೊದಲೇದಾಗಿ ನಿಮ್ಮ ಹತ್ರ ಕ್ಷಮೆ ಕೇಳಕತ್ತೀನಿ. ನಮ್ಮಮ್ಮ ನಮ್ಮ ಅಪ್ಪ ಹೋಗಿದ್ದು ದುಃಖದಾಗ ಇದ್ದರು. ಅಂಥದ್ರಾಗ ನನಗೆ ಯಾವುದೋ ಹುಡುಗಿನ ಪ್ರೀತಿ ಮಾಡ್ತೇನೆ, ಇದು ಮಾಡ್ತೇನೆ, ಕರ್ಕೊಂಬರ್ತೇನೆ ಅಂತಂದ್ರೆ ಅವ್ರಿಗೆ ಮೊದಲೇ ಈ ಪ್ರೀತಿ ಅದೆಲ್ಲ ನಂಬಿಕೆ ಇಲ್ಲ. ಮೊದಲೇ ಹಳೆ ಕಾಲದರ ಅವ್ರು ತೋರಿಸಿದ್ದು ಹುಡುಗಿನ ಅವ್ರು ಆರಿಸಿದ ಸೊಸಿನ ಮನೆಯಾಗಿ ಸೊಸೆಯಾಗಿ ಬರ್ಬೇಕು ಅನ್ನೋದು ಅವ್ರಿಷ್ಟ. ಅದಕ್ಕಾಗಿ ಮತ್ತು ನಾನು ನೋವು ಕೊಡೋದು ಬೇಡ ಅಂತಂದು ನಾನು ಇದು ಮಾಡಿದೆ. ಆದ್ರೆ ಅದು ಹಿಂಗೆಲ್ಲ ಆಗ್ಬಿಡ್ತು. ಅಲ್ಲಪ್ಪ, ನಿಮ್ಮ ಅಮ್ಮಗೆ ಬೇಜಾರಾಕತಿ, ನೋವಾಕತಿ ಅಂತಂದು ನೀನು ಅವ್ರ ಒತ್ತಾಯಕ್ಕೆ ನನ್ನ ಮಗಳ ಮದುವೆ ಆದ್ರೆ ನನ್ನ ಮಗಳ ಜೀವನದ ಗತಿ ಏನು? ನೀನು ಪ್ರೀತಿ ಮಾಡಿದ ಹುಡುಗಿ ಹೆಂಗೋ ನಮ್ಮ ಮನೆಗೆ ಬಂದು ಹಿಂಗೆ ಅಂತಂದು ಹೇಳಿದ್ಕೆ ಗೊತ್ತಾಯ್ತು. ಇಲ್ಲ ಮದುವೆ ಆದ್ಮೇಲೆ ಗೊತ್ತಾಗಿದ್ರೆ ಏನು ಮಾಡ್ಬೇಕಾಗಿತ್ತು ಹೇಳು? ಇತ್ತಾಗ ನಿನ್ನ ಜೀವನ ಅಷ್ಟಲ್ಲ, ಮೂವರ ಜೀವನನೂ ಹಾಳಾಕತ್ತು. ಇತ್ತಾಗ ನೀನು ಖುಷಿಯಾಗಿರೋಕ್ಕಾಗೋದಿಲ್ಲ, ನನ್ನ ಮಗಳು ಖುಷಿಯಾಗಿರ್ತಿದ್ದಿಲ್ಲ. ಅಂತಾಗ ಆ ಹುಡುಗಿನೂ ನೀನಿಲ್ಲ ಅನ್ನೋ ದುಃಖದಾಗ ಆ ಹುಡುಗಿ ಅಂತಂತೆ ನಿನ್ನ ಬಿಟ್ಟರೆ ಯಾರನ್ನೂ ಮದುವೆ ಆಗಂಗಿಲ್ಲ ಅಂತಂತಂದು ಅಷ್ಟು ಪ್ರೀತಿ ಮಾಡಿ ಹುಡುಗಿನ ಹೆಂಗಾರು ಮಾಡಿ ನಿಮ್ಮ ಮನೆಯಾಗ ಒಪ್ಪಿಸಿ ಮಾತಾಡ್ಬೇಕಾಗಿತ್ತಪ್ಪ. ನೀನು ಹಿಂಗೆ ಮಾಡಬಾರ್ದಾಗಿತ್ತು. ಅಲ್ಲ, ಈಗ ನನ್ನ ಮಗಳನ್ನ ನೋಡೋಕ್ಕೊಂದು ಫಸ್ಟ್ ಸಂಬಂಧನೇ ಈಗ ಮುರಿದಿತ್ತು ಅಂತಂದ್ರೆ ಊರಾಗ ಗೊತ್ತಲ್ಲ, ಹಳ್ಳಿ ಒಳಗೆ ಒಂದೊಂದು ಥರ ಮಾತಾಡ್ತಾರೆ. ಆದ್ರೆ ನಾವೆಲ್ಲ ಅದಕ್ಕೆ ತಲೆ ಕೆಡ್ಸ್ಕೊಳಂಗಿಲ್ಲಪ್ಪ. ಅವ್ರೇನು ಹೆಂಗಿದ್ರು ಮಾತಾಡ್ತಾರೆ. ಮದುವೆ ಆದಮೇಲೆ ನೀವು ಹೆಂಗಿರ್ತೀರ ಅನ್ನೋದು ಮುಖ್ಯ ಆಕತ್ತಷ್ಟೆ. ಸರಿ, ಈಗ ಮುಂದೆ ಏನು ಮಾಡೋದಪ್ಪ? ಇಷ್ಟೆಲ್ಲ ಆದಮೇಲೆ ನಮಗಂತೂ ಸಂಬಂಧ ಮುಂದುವರ್ಸೋಕೆ ಇಷ್ಟ ಇಲ್ಲ. ಇಲ್ಲ ಅಂಕಲ್, ನಾನು ನಮ್ಮ ಅಮ್ಮನ ಜೊತೆ ಧೈರ್ಯ ಮಾಡಿ ಮಾತಾಡಿಬಿಟ್ಟೆ, ಏನಾದರೂ ಆಗಲಿ ಅಂತಂದು. ನಮ್ಮಮ್ಮ ಹೇಳಿದ್ರು, ನಿಮ್ಮಪ್ಪ ಅಂತೂ ಹೋಗ್ಬಿಟ್ರು, ನಿನ್ನ ಖುಷಿಗೆ ನಾನು ಯಾಕೆ ಅಡ್ಡಿಗೆ ಬರಲಪ್ಪ? ನೀನು ಯಾವ ಹುಡುಗಿನ ಇಷ್ಟಪಟ್ಟೆ ಆದ ಹುಡುಗಿನ ಮದುವೆಯಾಗು. ಆದ್ರೆ ಆ ಹುಡುಗಿ ನೋಡ್ಕೊಂಬಂದವಲ್ಲ, ಆ ಮನೆಯವ್ರಿಗೆ ಮುಖ ತೋರ್ಸೋಕೆ ನನಗಂತೂ ಆಗಲ್ಲಪ್ಪ. ಹೋಗಿ ಅವ್ರ ಕಾಲಿಗೆ ಬಿದ್ದಾದರೂ ನಿನ್ನ ಕ್ಷಮೆ ಕೇಳ್ಬಾ ಅಂತಂದು ಹೇಳಿ ಕಳಿಸಿದ್ರು. ಅದಕ್ಕೆ ಬಂದೆ. ಕ್ಷಮಿಸ್ಬಿಡ್ರಿ ನನ್ನ. ಸರಿಯಪ್ಪ, ಏನು ಮಾಡೋಕ್ಕಾಗಂಗಿಲ್ಲ. ನಾವು ಒಂದೇನು ಅನ್ಕೊಂತೇವೆ, ಏನಾರು ಆಕತ್ತೆ, ಅದೆಲ್ಲ ವಿಧಿ ಆಟಪ್ಪ. ನಾವು ಯಾರ್ಯಾರನ್ನ ಯಾಕೆ ದೂರ ಕೇಳು? ಹೋಗಲಿ ಬಿಡು, ಹೋಗಲಿ. ಅವ್ಳಿಗೆ ನಮ್ಮ ಮದುವೆ ಆಗಿ ಖುಷಿಯಾಗಿ ಚೆನ್ನಾಗಿರಪ್ಪ. ಅದು ರಮ್ಯವರು ಎಲ್ಲಿದ್ದಾರೆ ಆಂಟಿ? ನಾನು ಅವ್ರ ಹತ್ರ ಕ್ಷಮೆ ಕೇಳಬೇಕಾಗಿತ್ತು. ಅವಳಿಗೂ ಬೇಜಾರಾತಪ್ಪ. ಯಾಕಂದ್ರೆ ಅವಳು ಈಗ ಮದುವೆ ಗಿದ್ವಿ ಏನು ಬೇಡ ಅಂದಿದ್ಲು.
ಓದುಗಿ ಇದೆಲ್ಲ ಮಾಡಿ ನಾನು 1-2 ವರ್ಷ ಕೆಲ್ಸಕ್ಕೆ ಹೋಗ್ಕೊಂಡು ಅಂದಿದ್ಲು. ನಾವೇನೋ ಚಲೋ ಸಂಬಂಧ ಬಂದೈತಿ, ನಮ್ಮ ಮನೆಯವ್ರಿಗೆ ಗೊತ್ತಿರೋ ಸಂಬಂಧ ಅಂದಿದ್ದಕ್ಕೆ ಬೇಗ ಮದುವೆ ಮಾಡಿದ್ರೆ ಅಂತ ಅಂದ್ಕೊಂಡ್ವಿ. ಹಂಗೆ ನೋಡಿದ್ರೆ ತಪ್ಪೆಲ್ಲ ನಮ್ಮದು. ಪಾಪ ನಾವು ಇಷ್ಟು ಬೇಗ ಇದು ಮಾಡಬಾರ್ದಾಗಿತ್ತು. ಅವಳ ಪಾಡಿಗೆ ಅವಳಿದ್ಲು. ಹಾಗೆ ಸ್ವಲ್ಪ ಬೇಜಾರಾದಂಗೆ ಆತು ಅನಿಸ್ತೈತಿ. ಅದಕ್ಕೆ ಹಂಗೆ ಗುಡಿ ಕಡೆ ಹೋಗಿ ಬರ್ತಾನೆ ಅಂದು ಹೋಗೋಣಪ್ಪ. ಆಂಟಿ ಅಂಕಲ್, ನಾ ಇನ್ನೊಂದು ಸರಿ ಕ್ಷಮೆ ಕೇಳಾಗುತ್ತೇನೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ. ಇರಲಿ ಬಿಡಪ್ಪ, ಇರಲಿ ತಗೋ, ಏನಾಗಲ್ಲ. ನೀನು ಪ್ರೀತಿಸಿರೋ ಹುಡುಗಿನ ಮದುವೆ ಆಗಿ ಚೆನ್ನಾಗಿರಪ್ಪ. ಸರಿ ಆಂಟಿ, ಅಂಕಲ್ ನಾನು ಬರ್ತೇನೆ ರೀ. ಇರಪ್ಪ, ಟೀ ಮಾಡ್ತೇನೆ, ಟೀ ಕುಡಿದೋಗು ಅಂತಿ. ಅಯ್ಯೋ ಇಲ್ಲ ಆಂಟಿ, ಬೇಡ. ರೀ, ಬೇಜಾರು ಮಾಡ್ಕೋಬೇಡ್ರಿ. ಅಷ್ಟು ಯಾಕೆ ಬೇಸರ ಮಾಡ್ಕೊಂಡ್ಬಿಡ್ತೀರ? ಏನು ನಮ್ಮ ಮಗಳಿಗೆ ಏನಾಗಲ್ಲ, 30-40 ವರ್ಷ ಆಗೈತೇನು, ಸಂಬಂಧ ತಪ್ಪೋತಂತ ಬೇಜಾರು ಮಾಡ್ಕೊಂಡ್ರಕ್ಕ. ಇನ್ನೂ ಮೊದಲನೇ ಸಂಬಂಧ. ಹಂಗೆ ನೋಡಿದ್ರೆ ಎಷ್ಟೋ ಜನಕ್ಕೆ ಒಂದು 10-15 ಸಂಬಂಧ ನೋಡಿದ ಮೇಲೆ ಫಿಕ್ಸ್ ಆಗತ್ತೆ. ಅಂಥದ್ರಾಗ ಏನೋ ನಮ್ಮ ಮಗಳು ಅದೃಷ್ಟ ಅಂದ್ಕೊಂಡ್ವಿ. ಮತ್ತು ನಮ್ಮ ಮಗಳು ಅದೃಷ್ಟನ ಮದುವೆಗಿನ ಮುಂಚೆನೇ ಎಲ್ಲ ಗೊತ್ತಾಯ್ತು. ಇಲ್ಲ ಮದುವೆ ಆದಮೇಲೆ ಗೊತ್ತಾಗಿದ್ರೆ ಏನೂ ಮಾಡೋಕ್ಕಾಗೋದಿಲ್ಲ. ಆ ದೇವರು ನಾವು ಮಾಡಿದ್ದೇನಾದರೂ ಕೆಲಸನ ನಿಲ್ಸನ ಇಲ್ಲ ಅದಕ್ಕೆ ಅಡ್ಡಿ ಮಾಡಾಕ್ತಾನಂತಂದ್ರೆ ಮುಂದೆ ಅದಕ್ಕಿನ್ನೂ ಚೆನ್ನಾಗಿರೋದ ಸಿಗ್ತೈತಿ, ಒಳ್ಳೇದಾಕತಿ. ಇದಕ್ಕಿನ್ನೂ ಏನೋ ಮುಂದೆ ಒಳ್ಳೇದ ನಮಗೆ ಕಾಯ್ದಿರಿಸಾಕ್ತಾರಂತ ತಿಳ್ಕೊಂಡು ಸುಮ್ಮನೆ ಇರ್ಬೇಕು ನೋಡ್ರಿ. ನೀನು ಹೇಳೋದು ಸರಿನಾ. ಅದೇನೋ ಅಂತಾರಲ್ಲ, ದೇವ್ರ ಇಚ್ಛೆ ಇಲ್ದಂಗೆ ಒಂದು ಹುಲ್ ಕಡ್ಡಿನೂ ಅಡ್ಗಾಡಲ್ಲ ಅಂತಾರೆ. ಅಂಥದ್ರಾಗ ಹಿಂಗೆಲ್ಲ ಆಗತ್ತೆ ಅಂತಂದ್ರೆ ಎಲ್ಲ ದೇವ್ರ ಇಚ್ಛೆನ. ಈಗ ಈ ಸಂಬಂಧ ತಪ್ಸೇನಂದ್ರೆ ಯಾರಿಗೆ ಗೊತ್ತು, ಮುಂದೆ ಇದಕ್ಕಿನ್ನೂ ಚೆನ್ನಾಗಿರೋ ಸಂಬಂಧನ ಸಿಗ್ಬೋದು ನನ್ನ ಮಗಳಿಗೆ. ನಾನು ಹಂಗೆ ಅನ್ಕೊಳಕತ್ತೆ ನೋಡ್ರಿ. ಆದ್ರೆ ನಾನು ಹೇಳ್ತೇನಲ್ರಿ, ಈಗ ಸ್ವಲ್ಪ ದಿನ ಸುಮ್ಮನೆ ಇದ್ಬಿಡ್ರಿ. 6 ತಿಂಗಳು 1 ವರ್ಷ ಪಾಪ ಅವಳಿಗೆ ಬೇಜಾರಾಗ್ಯಾಳ. ನಾವು ಮದುವೆ ಅಂದಕ್ಕೆ ನಮಗೆ ಬೇಜಾರಾಗಬಾರ್ದಂದು ಒಪ್ಕೊಂಡಾಳ. ಈಗ ಸ್ವಲ್ಪ ದಿನ ಈ ಮದುವೆ ಸುದ್ದಿನ ತೆಗಿಬೇಡ್ರಿ. 1 ವರ್ಷ ಆರಾಮಿರಲಿ, ಆಮೇಲೆ ಬೇಕಾದ್ರೆ ನೋಡಿದ್ರೆ ಆಯ್ತು. ಸರಿ ತಗ, ಆರಾಮಿರಲಿ ನನ್ನ ಮಗಳು ಇನ್ನು ಸ್ವಲ್ಪ ದಿನ.